ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್ ರವರ ನೇತೃತ್ವದಲ್ಲಿ ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ತ್ಯಾಗಮಯಿ ರಮಾಬಾಯಿರವರ 128ನೇ ಹುಟ್ಟುಹಬ್ಬ ಹಾಗೂ ಅಕ್ಷರದ ತಾಯಿಯ ಮೊಟ್ಟಮೊದಲ ಶಿಕ್ಷಕಿ ಸಾವಿತ್ರಿಬಾ ಫುಲೆರವರು ಹಾಗೂ ಮುಸ್ಲಿಂ ಸಮುದಾಯದ ಮೊಟ್ಟಮೊದಲ ಶಿಕ್ಷಕಿ ಫಾತಿಮಾ ಬೇಗಂರವರ ಹುಟ್ಟುಹಬ್ಬ ಆಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಚ್ ನಾಗೇಶ್, ಸಮೇತನಹಳ್ಳಿ ಸೊಣ್ಣಪ್ಪ, ಯಲಗೊಂಡಳ್ಳಿ ರಾಧಾಕೃಷ್ಣ, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ, ಸೀಗೆಹಳ್ಳಿ ಸುರೇಶ್ ಬಾಬು, ಕಾಡುಗೋಡಿ ಸೊಣ್ಣಪ್ಪ, ಕಾಡುಗೋಡಿ ರಾಜಣ್ಣ ಸೇರಿದಂತೆ ಇನ್ನು ಅನೇಕ ಗಣ್ಯರು, ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಪದಾಧಿಕಾರಿಗಳು, ಕೋರ್ ಕಮಿಟಿ ಸದಸ್ಯರಾದ ಸಿದ್ಧಾರ್ಥ್ ಸಿಂಗೆ, ರಾಜ್ಯ ಸಂಘಟನೆ ಸಂಚಾಲಕರು, ಆಡಳಿತ ವಿಭಾಗ ಸಂಜೀವ ಕ್ಯಾಬ್ಲೆ, ಸಿದ್ದರಾಜು ಬಾಬು ಮತ್ತು ಮಹಿಳಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ. ನಮ್ಮ ರಾಜ್ಯ ಸಂಚಾಲಕರು ಆತ್ಮೀಯರಾದಂತಹ ಡಾಕ್ಟರ್ ಇಡೀ ರಾಜ್ಯ ತುಂಬ ಎಲ್ಲ 26 ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ ಭೀಮ ಮಾರ್ಗದ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಮಹಿಳಾ ಪದಾಧಿಕಾರಿಗಳು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಒಂದು ಅವರಿಗೆ ದಯವಿಟ್ಟು ಇಂಥ ಒಂದು ಮಹಾನ್ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಂತ ಬಿಜಾಪುರ ಕಾರ್ಯಕ್ರಮ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನವೆಂಬರ್ 26ನೇ ತಾರೀಕು ಸಮಾಜ ನೆರವೇರಿತು. ಅಷ್ಟೇ ಅಲ್ಲದೆ ಬಿಜಾಪುರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿಲ್ಲ. ಅಂತ ಕಾರ್ಯಕ್ರಮವನ್ನು ಬಿಜಾಪುರದಲ್ಲಿ ಕೂಡ BN ವೆಂಕಟೇಶ್ವರನವರು, ಸಿದ್ಧಾರ್ಥನ ಸಿಂಗಿ ಅವರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯ ತುಂಬಲ್ಲ ಈ ಸಂಘವನ್ನು ಸಂಘಟನೆ ಮಾಡಿ ಹಾಗೆ ರಾಜ್ಯಾದ್ಯಂತ ಓಡಾಡಿ ಈ ಒಂದು ಜನ ಸಂಘಟನೆ ಮಾಡಿದ್ದಾರೆ. ಜಯ ಹೇ ಸಂವಿಧಾನ ಪಿತಾ ಪ್ರಬುದ್ಧ ಭಾರತ ನೀಯಾಶಿಸುತ್ತ ಬಯಸಿದ ಎಲ್ಲ ಜನಹಿತ. ಪ್ರಬುದ್ಧ ಭಾರತ ನೀಯಾಶಿಸುತ್ತ ಬಯಸಿದ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಶಾಲಾ ಮಕ್ಕಳಿಗೆ
ಭಾಗದಲ್ಲಿ ಕನ್ಮಂಗ್ಲ ಗ್ರಾಮದಲ್ಲಿ 128ನೇ ವರ್ಷದ ಅಂಗವಾಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸಿರ್ತಾರೆ. ನಮ್ಮ ವೆಂಕಟೇಶರು ಎಲ್ಲ ಭಾಗದ ರಾಜ್ಯದ ಎಲ್ಲ ನಾನಾ ಕಡೆಯಿಂದ ಜನ ಅದ್ದೂರಿಯಾಗಿ ಬಂದು ಅವರ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಉದ್ಘಾಟನೆ ಬೆಂಬಲ ಸೂಚಿಸಿರ್ತಾರೆ. ಇನ್ನು ಮುಂದೆ ಅವ್ರಿಗೆ ಇನ್ನೂ ಒಳ್ಳೆ ಬೆಂಬಲ ಸಿಕ್ಕಲಿ, ಚೆನ್ನಾಗಾಗಲಿ, ಇನ್ನು ಇಲ್ಲಿ ಬಡವರ ಪರವಾಗಿ ಹೋರಾಟ ಮಾಡಿ ಎಲ್ಲರಿಗೂ ಇವರು ಜನಪರವಾಗಿ ಅಭಿವೃದ್ಧಿ ಮಾಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಈ ದಿನ ಕನ್ಮಂಗಲ ಗ್ರಾಮ ಪಂಚಾಯತಿಯ ಪೂರ್ವ ಭಾಗದಲ್ಲಿರ್ತಕ್ಕಂಥ ಕನ್ಮಂಗಲ ಪಂಚಾಯತಿಯ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಕ್ಕ ಇಲ್ಲಿಂದ ಜನರಿಗೆ ನಾನು ಹೃತ್ಪೂರ್ವ ವಂದನೆ ಮೊದಲನೇದಾಗಿ. ಅದರಲ್ಲಿ ಅತಿ ಹೆಚ್ಚಾಗಿ ನನಗೆ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸುರೇಶ್ ಬಾಬಣ್ಣವರು, ನಮ್ಮ ವೆಂಕಟೇಶ್ವರು ಈ ಭಾಗದ ಅತಿ ಹೆಚ್ಚು ಸಪೋರ್ಟ್ ಅಂದರೆ ಬೆನ್ನೆಲುಬಾಗಿ ನಿಂತು ಇವತ್ತು ನನ್ನನ್ನು ಆಯ್ಕೆ ಮಾಡಿ ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸ್ಬೇಕಂದ್ರೆ ಇವತ್ತು ಎಲ್ರಿಗೂ ಸರಿಸಮಾನ ಅನ್ನೋದು ಬರಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಇವತ್ತು ನಾವೆಲ್ಲರೂ ಈ ಮಟ್ಟಿಗೆ ನಾವು ನಿಂತ್ಕೊಬೇಕು. ಮಾತಾಡ್ಬೇಕಂದ್ರೂ ನಮಗೆ ಅವ್ರು ಹಾಕ್ಕೊಟ್ಟಂಥ ಅಡಿಪಾಯದಲ್ಲೇ ನಾವು ಇವತ್ತು ಬೆಳಿಬೇಕಂತ ಕಾರಣ. ಎದು ಬಿಟ್ಟರೆ ಬೇರೆ ಯಾವುದೇ ಕಾರಣದಲ್ಲಿ ಅವ್ರಿಲ್ಲಾಂದ್ರೆ ಇವತ್ತು ನಾವು ಈ ಮಟ್ಟದಲ್ಲಿ ನಿಂತ್ಕೊಳಕ್ಕೆ ಆಗ್ತಾಯಿರಲ್ಲ, ಈ ಬಟ್ಟೆ ಕೂಡ ಹಾಕೋಕ್ಕಾಗ್ತಾಯಿರಲ್ಲ. ಆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ದವ್ರು ಇವತ್ತು ಪುತ್ಥಳಿ ಒಂದು ನಾರ್ಮಲ್ ಆಗಿತ್ತು, ಅದನ್ನು ಕಂಚಿನ ಪುತ್ಥಳಿ ಅಂತ ಇವತ್ತು ನಮ್ಮ ವೆಂಕಟೇಶ್ವರ ಇಲ್ಲಿ ಉದ್ಘಾಟನೆ ಮಾಡ್ಯಾರ. ಅದಕ್ಕೆ ನಮ್ಮನ್ನೆಲ್ಲರೂ ಈ ಸಭೆಗೆ ಆಹ್ವಾನಿಸಿ ನಾನಾ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಸೇರಿ ನಾನು ಹೃತ್ಪೂರ್ವ ವಂದನೆಗಳನ್ನ ಹೇಳ್ತಾ ನನಗೆ ಇಲ್ಲಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೆಂಕಟೇಶ್ವರಿಗೂ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕ ಆಡಳಿತ ವಿಭಾಗದ ಸಂಜೀವ್ ಕಾಂಬ್ಳೆ ಮಾತಾಡೋದು. ಇವತ್ತಿನ ದಿವಸ ಶೋಷಿತ ಸಮುದಾಯಗಳ ಮಹಾತಾಯಿ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಹುಟ್ಟುಹಬ್ಬ ಹಾಗೂ ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ ಅಂತ ನಾವೆಲ್ಲ ಕರಿತೀವಿ. ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ. ಅದೇ ರೀತಿ ಅದೇ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಾಥ್ ನೀಡುತ್ತಾ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯ ಒಂದು ಜಯಂತಿಯನ್ನು ನಾವು, ಈ 3 ಮಹನೀಯರ ಜಯಂತಿಯನ್ನು ನಾವು ನಮ್ಮ ಭೀಮ ಮಾರ್ಗದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಕಣ್ಮಂಗ್ಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳಾದಂಥ ನಮ್ಮ BN ವೆಂಕಟೇಶನವರ ನೇತೃತ್ವದಲ್ಲಿ, ಅದ್ರ ಜೊತೆಗೆ ಒಂದು ಕಂಚಿನ ಮೂರ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಕಂಚಿನ ಮೂರ್ತಿನೂ ಕೂಡ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿನ ದಿವಸ. ಭಾಳ ಖುಷಿ ಆಗ್ತಕ್ಕಂಥ ವಿಷಯ. ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಸುಮಾರು 2 ವರ್ಷದ ಅವಧಿಯಲ್ಲಿ ಸುಮಾರು ಇಲ್ಲಾಂದರೆ ಒಂದು 25ರಿಂದ 28 ಕಾರ್ಯಕ್ರಮಗಳು ಇಡೀ ರಾಜ್ಯ ತುಂಬೆಲ್ಲ 28 ಕಾರ್ಯಕ್ರಮಗಳು ಹಿಂಗೆ ರಾಜ್ಯ ಮಟ್ಟದ ಸಮಾವೇಶಗಳನ್ನು ನಡೆದಿದ್ದಾವೆ. ಅದ್ರ ಜೊತೆಗೆ BN ವೆಂಕಟೇಶನವರು ರಾಜ್ಯ ಸಂಚಾಲಕರಾಗಿ 1.5 ವರ್ಷ ಆಯಿತು. ಇವತ್ತು 1.5 ವರ್ಷದಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲೂ ಕೂಡ ಕಾರ್ಯಕ್ರಮ ಮಾಡಿದರು. ಆಮೇಲೆ ಈಗ ಯಾವುದಾದ್ರು ನಮ್ಮದು ಟೌನ್ ಹಾಲ್ನಲ್ಲಿ ಕೂಡ ಒಂದು ಭರ್ಜರಿಯಾದಂಥ ಕಾರ್ಯಕ್ರಮ ಮಾಡಿದರು. ನಮ್ಮ ಉದ್ದೇಶ ಏನಾಗಿದೆಪ್ಪ ಅಂತಂದರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಬೃಹತ್ ಸಮಾವೇಶಗಳನ್ನು ಸ್ವಲ್ಪ ದಿನಗಳ ಕಾಲ ನಾವು ಮೊಟಕುಗೊಳಿಸಿ ನಾವು ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಇವತ್ತಿನ ದಿವಸ. ಅಂದರೆ ಹೋರಾಟ ಮಾಡಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ನೋಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ SIR ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅಂದರೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ಕೇಳಿದ್ರು. ಪ್ರತಿ ವರ್ಷ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೊತಾ ಬರ್ತೈತಿ. ಆದರೆ ವಿಶೇಷವಾಗಿ ಈಗಾಗಲೇ 12 ರಾಜ್ಯಗಳಲ್ಲಿ ಈ ಮೋದಿ ಸರ್ಕಾರ 12 ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ SIR ಮುಖಾಂತರ ಮಾಡಾಕತ್ತೈತಿ ಇವತ್ತು. ಅದರದಿಂದ ಸುಮಾರು 20 ಕೋಟಿ ಮತದಾರರು ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು. ಹಾಗಾದ್ರೆ ಎಲ್ಲಿಂದ ಬಂದರು? ಅವ್ರು ಯಾರಪ್ಪ ಅಂತಂದರೆ ಈ ದೇಶದ ಮೂಲ ನಿವಾಸಿಗಳು. ಈ ದೇಶದ ಮೂಲ ನಿವಾಸಿಗಳು, ಈ ದೇಶವನ್ನು ಆಳಿದವರು, ಈ ದೇಶವನ್ನು ಕಟ್ಟಿ ಆಳಿದಂಥ ಜನಾಂಗ ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಯಾವುದೋ ಒಂದು SIR ಅಂತಕ್ಕಂಥ ಕಾಯ್ದೆದ ಮುಖಾಂತರ 20 ಕೋಟಿ ಮತದಾರರನ್ನ ಹೊರಗಿಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಒಟ್ಟಲ್ಲಿ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ದಲಿತರಿಗೂ, ಮುಸಲ್ಮಾನರಿಗೂ ಮತ್ತು ಹಿಂದುಳಿದ ವರ್ಗದವ್ರನ್ನ ಸಣ್ಣಂಗೆ ಅಂದರೆ ನಿಧಾನವಾಗಿ ಅವ್ರನ್ನ ಮತದಾನದ ಹಕ್ಕುಗಳಿಂದ ಮೊಟಕುಗೊಳಿಸಬೇಕು. ಇಡೀ ದೇಶ ತುಂಬೆಲ್ಲ ಹಿಂದುತ್ವ ಅಂತಕ್ಕಂಥ ಒಂದು ಏನೋ ತಲೆಗೆ ಇಟ್ಕೊಂಡು ಮಾಡಕತ್ತಾರಲ್ಲ, ಅದನ್ನು ಬಿತ್ತರಿಸಬೇಕು. ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು
ಅಂದರೆ ಮನು ಸೃಷ್ಟಿ ಮಾಡಿದಂಥ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಏನು ಇವತ್ತು ಕೇಂದ್ರ ಸರ್ಕಾರ ಹೊಂಟತಿ ಅದನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಬೃಹತ್ ಪ್ರತಿಭಟನೆಗಳನ್ನು ಇವತ್ತಿನ ದಿವಸ ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸಂಚಾಲಕರಾದಂಥ BN ವೆಂಕಟೇಶನ್ ಅವರ ನೇತೃತ್ವದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಸಿದ್ಧಾರ್ಥನ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗ್ತದೆ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನರು ಇಲ್ಲಿಗೆ ಹಕ್ಕುಪತ್ರಗಳನ್ನು ಇಲ್ಲ, ಸುಮಾರು ವರ್ಷಗಳಲ್ಲಿ ವಾಸವಾಗಿದ್ದಾರೆ. ಆ ಹಕ್ಕುಪತ್ರಗಳನ್ನು ಕೊಡಬೇಕು. SCP TSP ಯೋಜನೆಗಳನ್ನು SCP TSP ಇರ್ತಕ್ಕಂಥ ಹಣವನ್ನು ಅದನ್ನು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬಳಸ್ಕೊಡ್ತಕ್ಕಂಥದ್ದಾಗಿರ್ಬೋದು. ಇನ್ನು ಅನೇಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಮೊದಲು ಸುಮಾರು ಸಾಲಗಳನ್ನು ಮಂಜೂರು ಮಾಡ್ತಿದ್ರು. ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೆ ಒಂದು 50 ನೇರ ಸಾಲ ಆಗ್ತಿದ್ದು, ಒಂದು 20-25 ಬೋರ್ವೆಲ್ ಆಗ್ತಿದ್ದು. ಒಂದು ನೇರ ಸಾಲ ಅಂದರೆ ಇದು ಮಹಿಳಾ ಮೈಕ್ರೋ ಫೈನಾನ್ಸ್ ಮುಖಾಂತರ ಮಹಿಳಾ ಸಂಘಗಳಿಗೆ ಒಂದು 10ರಿಂದ 15 ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಇತ್ತು. ಅದೆಲ್ಲವನ್ನು ಇವತ್ತಿನ ತೆಗೆದಾಕಿ ಒಂದೊಂದು ಫಲಾನುಭವಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಏನು ತಂದಿದ್ದಾರಲ್ಲ ಅದನ್ನು ಕೂಡ ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಈ ಸರ್ಕಾರವನ್ನು ಎಚ್ಚರಿರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಕೇಡರ್ ಬೇಸ್ ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಏನು ಇವತ್ತು SIR ತರಬೇಕು ಅಂತ ಹೊಂಟಿದಾರಲ್ಲ ಕೇಂದ್ರ ಸರ್ಕಾರ, ಅದರ ವಿರುದ್ಧ ನಾವು ಪ್ರತಿ ಜಿಲ್ಲೆಗಳಲ್ಲಿ ಕೇಡರ್ಗಳನ್ನು ತಯಾರು ಮಾಡೋದ್ರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಜೀವ್ ಕಾಂಬ್ಳೆ, ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದಿಂದ ಏನು ನಾವು ಸ್ಟೇಟ್ ಲೀಡರ್ಗಳಿದ್ದೀರಿ, ಜಿಲ್ಲಾ ಲೀಡರ್ ಎಲ್ಲ ಏನಿವತ್ತು 28 ಜಿಲ್ಲೆ ನಮ್ಮ ಚಳವಳಿ ನಡೀತಾ ಐತೆ. ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಹೋಗ್ಬೇಕನ್ನೋ ನಮ್ಮ ಆಸೆ. ಯಾಕಂದರೆ ನಮ್ಮ ಕನಸು ಸುಮಾರು ಒಂದು 30 ವರ್ಷದಿಂದ ಬಾಬಾ ಸಾಹೇಬರು ಕಂಚಿನ ವಿಗ್ರಹ ಕುಳಿಸ್ಬೇಕು, ಬಾಬಾ ಸಾಹೇಬರು ಕನಸನ್ನು ನಾವು ನೆನಸು ಮಾಡಬೇಕು, ಅವರ ಆಶಯಗಳ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತೇಳಿ ತೀರ್ಮಾನ ಹಾಕೊಂಡಿದ್ದೀವಿ. ಅದರಿಂದ ಹಳ್ಳಿನೂ ನಮ್ಮ ಬಾಬಾ ಸಾಹೇಬರ ಪ್ರತಿಮೆಯನ್ನು ಕುಳಿಸ್ಬೇಕು ಅಂತೇಳಿ ನನ್ನ ದಲಿತ ಸಮಿತಿ ಭೀಮ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಬಾಬಾ ಸಾಹೇಬರು ಇಲ್ಲ ಅಂದರೆ ಈ ದೇಶದಲ್ಲಿ ಯಾರೂ ಬದುಕಾಕತ್ತಾರಲ್ಲ. ಒಂದು ಸಾವಿತ್ರಿ ಬಾಪುಲೆ ಆಗಿರ್ಬೋದು, ರಮಾಮುನಿ ಆಗಿರ್ಬೋದು, ಫಾತಿಮಾಬಾಯಿ ಆಗಿರ್ಬೋದು, ಎಲ್ಲರೂ ಇದ್ದೇ ಈ ಭಾರತ ದೇಶಕ್ಕೆ ಮತ್ತೆ ಬಾರಿ ಇದ್ದೇ ತಂದು ಕೊಟ್ಟಿರೋ ದೇವತೆಗಳು ಅವರೆಲ್ಲ ನಾವು ಮನೆಯಲ್ಲಿ ನಾವು ದೇವರುಗಳು ಅಂತೇಳಿ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಗೆ ಒಂದು ಆ ದೇವರು ಇಲ್ಲ ಅಂದರೆ ನಾವು ಆ ದಾರಿನಾಗ ನಡೆಯೋಕ್ಕಾಗ್ತಿರಲ್ಲ. ಅದರಿಂದ ಇವತ್ತು ಏನು ಕನಮಂಗಲ ಜೈಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ ವಿಗ್ರಹನ ಉಳಿಸಿದ್ದೀರಿ, ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ರಿ. ನಾವು ಸುಮಾರು ಒಂದು 28 ವರ್ಷದಿಂದ ನಾವು ಇಲ್ಲಿ ಸುಮಾರು ಒಂದು 200 ಮನೆಗಳು ಕಟ್ಕೊಂಡಿದ್ದೀರಿ. ನಮಗೆ ಹಕ್ಕುಪತ್ರಗಳು ಕೊಡ್ತಾಯಿಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಭರವಸೆ ಕೊಡ್ತಾರೆ, ಏನು ಬೇಕೋ ಮಾಡ್ತೀನಿ ಅಂತಾರೆ, ತಿರುಗಿ ಮಾಡಲ್ಲ. ಆದರೆ ಪಂಚಾಯತಿಯಿಂದ ಒಂದು ಯಲ್ಲಪ್ಪ ಅನ್ನೋರು ಚೇರ್ಮನ್ರಾಗಿದ್ದಾರೆ, ಅವರು ಮೊದಲು ನಂಬರ್ ಆಗಿದ್ದರು. ಅವರಾದಾಗಿಂದ ನಮಗೆ ಒಂದು ರೋಡು ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ 10 ದಿನ ಆಯಿತು. ಅವರು ಬಾಬಾ ಸಾಹೇಬ್ ಋಣದಿಂದ ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ 10 ದಿನದಲ್ಲಿ ಟೋಟಲ್ 12 ಬೋರು ನಮ್ಮ ಕಾಲೋನಿಗಳಿಗೆ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ. ಮುಂದೆ ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಕುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ನಮ್ಮದು 200 ಮನೆ ಅಲ್ಲ, ಈ ಮಹದೇವಪುರದ ಇದರಲ್ಲಿ ಸುಮಾರು ಒಂದು 2000 ಹಕ್ಕುಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು. ಆಮೇಲೆ ಅಂಬೇಡ್ಕರ್ ಭವನಗಳಿಗೆ ಕಟ್ಸ್ಕೊಡೋಕೆ ಸರ್ಕಾರ ಏನಾಯ್ತು ಆ ತೀರ್ಮಾನಗಳು ತಕ್ಕಂಡು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಏನಿವತ್ತೆಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ಡಾಕ್ಟರ್ BN ವೆಂಕಟೇಶ್, ರಾಜ್ಯ ಸಂಚಾಲಕರು. ಜೈ ಭೀಮ್, ಜೈ ಭಾರತ್ ಮಾತು.